ಓಂ ಪರಮಾಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಜನ್ಮಾಂತರಗಳ ಪುಣ್ಯದ ಫಲದಿಂದ ಬಂದು ಗುರು ಸಾನ್ನಿಧ್ಯವಕ್ಕೆ ಬಂದು ಗುರು ಕೃಪೆಗೆ ಪಾತ್ರರಾಗಿ ಕುಟುಂಬವೆಲ್ಲ ಗುರು ಸೇವೆ ಮಾಡುತ್ತಿರುವ ಶ್ರೀಮತಿ ತನ್ಮಯಿ ಸತ್ಯಸಂಧರು ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಅವರಿಗೆ ಈ ಸಂಚಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ. ಶರಣ ಶರಣಂ ತನ್ಮಯನ್. ಶರಣಮ್ಮ. ಅಮ್ಮ, ನಿಮ್ಗೆ ಅಪ್ಪನವರ ಪರಿಚಯ ಯಾರಿಂದ ಆಯ್ತು? ನೀವು ಎಷ್ಟರಲ್ಲಿ ಬಂದ್ರಿ? ಬಂದ ಮೇಲೆ ಯಾವ ರೀತಿ ಒಡನಾಟ ಶುರುವಾಯ್ತು? ಈ ಎಲ್ಲಾ ವಿಚಾರವನ್ನ ನಾನಂತೂ ಕೇಳಕ್ ಕಾತರ ಆಗಿದ್ದೀನಿ. ನೀವು ಹೇಳ್ಬೇಕಾಗಿ ಕೇಳ್ಕೊಂತೀನಿ. 2000 ಇಸ್ವಿಯಲ್ಲಿ ನನ್ನ ದೊಡ್ಡ ಮಗಳು ಮನೋನ್ಮಣಿ ನನ್ನ ಶ್ರೀಮಾತಾ ಜೊತೆಗೆ, ಶ್ರೀಮಾತಾ ಮತ್ತೆ ನಮ್ಮ ಯಜಮಾನ್ರು ಇಬ್ರು ಅವಳನ್ನ ಮೀಟ್ ಮಾಡಕ್ಕೋಸ್ಕರ US ಇಂದ ಬಂದಿದ್ಲು. ಅವಳನ್ನ ಮೀಟ್ ಮಾಡಕ್ಕೋಸ್ಕರ ನಮ್ಮ ಯಜಮಾನ್ರು ಮತ್ತೆ ಮಗಳು, ದೊಡ್ಡ ಮಗಳು ಹೋಗಿ ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ಅವಳು ನಮ್ಮ ಮನೆಗೆ ಬರಕ್ಕಾಗಲ್ಲ, ನಾನು ಒಂದು ಅವಧೂತರನ್ನ ನೋಡಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನೀವು ನಿಮ್ಮ ಮಗಳನ್ನೂ ಜೊತೆಗೆ ಕಳಿಸಿ, ನಾ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ಬಂದಿದ್ಲು. ಅವಳು 8th ಮುಗಿಸಿ 9th ಕ್ಲಾಸಲ್ಲಿ ಇದ್ಲು. ಅವಳು 13-14 ವರ್ಷ ಅವಳಿಗೆ. ಸೊ ಆವಾಗ ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಶ್ರೀಮಾತಾ ಜೊತೆ ಬಂದು ಆಶ್ರಮಕ್ಕೆ ಬಂದ್ಲು. ಆಶ್ರಮಕ್ಕೆ ಬಂದು ಒಂದ್ ದಿವ್ಸ ಇದ್ಬಿಟ್ಟು ವಾಪಸ್ ಬಂದ್ಲು ಅವಳು. ಸೊ ಅದೇ ಫಸ್ಟ್ ಟೈಮ್ ಅವಳು ಬಂದಿದ್ದು. ನಿಮ್ ಕುಟುಂಬದ ಪರವಾಗಿ ನಿಮ್ ಮಗಳೇ ಫಸ್ಟ್ ಬಂದಿರೋದು. ಯಾವಾಗ್ಲೂ ದೊಡ್ಡವ್ರು ಬಂದ್ಬಿಟ್ಟು ಆಮೇಲೆ ಚಿಕ್ಕವ್ರು ಹೋಗ್ತಾರೆ. ಇಲ್ಲಿ ನನ್ ಮಗಳು ಫಸ್ಟ್ ಬಂದ್ಲು. ಅದಾದ್ಮೇಲೆ ನಾವೆಲ್ಲ ಆಮೇಲೆ ಬಂದಿದ್ದು, ಭೇಟಿ ಆಶ್ರಮಕ್ಕೆ ಬಂದಿದ್ದು. ಅದಾದ್ಮೇಲೆ ಅವಳ ಮನೆಗೆ ಬಂದ ತಕ್ಷಣ ಅವಳು ಏನ್ ಹೇಳಿದ್ಲು ಅಂದ್ರೆ, ನನ್ ಭಾರ ಎಲ್ಲ ಇಳ್ದಂಗ ಆಯ್ತು, ನಾನ್ ತುಂಬಾ ಹಗುರ ಅನ್ನಿಸ್ತಾ ಇದೆ ಅಂತ ಅಂದ್ಲು. ನಾವ್ ಅನ್ಕೊಂಡ್ವಿ ಏನಿದು ಚಿಕ್ಕ ಹುಡುಗಿ, ಇವಳು ಸ್ಕೂಲ್ಗೆ ಓದೋ ಹುಡುಗಿ, ಭಾರ ಇದೆ ಅಂತ ಏನ್ ಹೇಳ್ತಾಳೆ ಅಂದ್ರೆ, ಓದೋದ್ರಲ್ಲಿ ಭಾರ ಅಂತ ಹೇಳ್ಬೋದು. ಬಟ್ ಇವಳ ಲೈಫಲ್ಲಿ ಇವಳು ಏನ್ ಅಂದ್ರೆ ಈ ವಯಸ್ಸಿಗೆ ಏನ್ ಅನುಭವ ಇರುತ್ತೆ, ಯಾಕೆ ಹಿಂಗ್ ಹೇಳ್ತಾಳೆ ಅಂತ ಅನ್ಕೊಂಡ್ವಿ. ಆಮೇಲೆ ನಾವು ಸ್ವಲ್ಪವಾಗಿ, ಮುಂಚೆ ಎಲ್ಲ ತುಂಬಾ ಬರ್ತಿರ್ಲಿಲ್ಲ ನಾವು. ಏನಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದ್ರೆ ಅವಾಗ ಬಂದು ಹೋಗ್ತಾ ಇದ್ವಿ. ಆಮೇಲೆ ಅಪ್ಪನ ಒಡನಾಟ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಎಲ್ಲಾ ಕುಟುಂಬದವರು, ನಮ್ಮ ಯಜಮಾನ್ರು ಬರಕ್ ಶುರು ಮಾಡಿದ್ರು. ನಾನು, ಚಿಕ್ಕ ಮಗಳು ಎಲ್ಲರೂ ಬರಕ್ ಶುರು ಮಾಡಿದ್ವಿ. ಆಮೇಲೆ ದೊಡ್ಡ ಮಗಳು ಪ್ರತಿ ರಜಾ ಎಕ್ಸಾಮ್ ಓದಕ್ ಬಿಟ್ರು ಇಲ್ಲಿ ಬಂದು ಎಕ್ಸಾಮ್ ಮುಂಚೆ ಓದ್ಕೊಂಡು ತಿರುಗಿ ವಾಪಸ್ ಹೋಗಿ ಎಕ್ಸಾಮ್ಗೆ ಅಂತ ಡೈರೆಕ್ಟ್ ಆಗಿ ಹೋಗೋಳು. ಇಲ್ಲ ರಜಾ ಇದ್ದಾಗ್ಲೂ ಇಲ್ಲಿ ಬಂದು ಇಲ್ಲಿ ಇದ್ದು ಅಪ್ಪನ ಸೇವೆ ಮಾಡ್ಬಿಟ್ಟು ಹೋಗ್ತಾ ಇದ್ಲು. ಚಿಕ್ಕ ಮಗಳು ಅಷ್ಟೇನು ಎಲ್ಲೂ ಹೋಗ್ತಿರ್ಲಿಲ್ಲ. ಆಮೇಲೆ ಅಕ್ಕನ್ ನೋಡ್ಬಿಟ್ಟು ನಾನು ಹೋಗ್ಬೇಕು ಅಂತ ಅವಳಲ್ಲಿ ಇದು ಒಂಥರ ಅನ್ನಿಸ್ಕೊಂಡು ಆಮೇಲೆ ಅವಳು ಬರಕ್ ಶುರು ಮಾಡದ್ಲು. ಹಂಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅಪ್ಪ ಅವಳು ಬರಕ್ ಶುರು ಮಾಡಿದಾಗ ಅಪ್ಪ ಹೇಳಿದ್ರು, 18 ವರ್ಷ ನಿನಗೋಸ್ಕರ ಕಾಯ್ತಾ ಇದ್ದೇಮ್ಮ ಅಂತ ಹೇಳಿದ್ರು. ನಮಗೇನು ಅರ್ಥ ಆಗ್ಲಿಲ್ಲ ಅವಾಗ. ಅವಳು ಮನೆ ಬಿಟ್ಟು ಅವ್ರ ಅಪ್ಪನ ಹತ್ರನೂ ಜಾಸ್ತಿ ಹೋಗ್ತಿರ್ಲಿಲ್ಲ, ನನ್ ಸರಿ ಹಿಂದೆನೆ ಸುತ್ತವಳು. ಹಂಗಿರೋಳು ಅಪ್ಪ ಏನ್ ಹೇಳ್ತಿದಾರೆ ಅಂತ ನಮಗೇನು ಅರ್ಥ ಆಗಲ್ಲ. ಇವಾಗೆಲ್ಲ ಅರ್ಥ ಆಗತ್ತೆ. ಇವಾಗ ಅವಳು ಇಲ್ಲಿ ಇರೋದು ಮಾಡೋದೆಲ್ಲ ನೋಡಿದ್ಮೇಲೆ ಅಪ್ಪ ಯಾತಕ್ ಹೇಳಿದ್ರು ಅಂತ ಇವಾಗ ಅರ್ಥ ಆಗ್ತಾ ಇದೆ ನಮ್ಗೆ. ಈ ರೀತಿಯಾಗಿ ನಿಮ್ ಮಕ್ಕಳಿಂದ ನೀವು ಬಂದ್ರಿ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ಲ. ಈ ಅವರು ಹೆಂಗೆ ಅಂದ್ರೆ ಅಪ್ಪನ ಒಂದು ತಾಯಿ ತರ ಅನ್ಸೂಯಕ್ಕರು ಅಂತ ಮುಂಚೆ ಹೆಸರಿತ್ತು, ಇವಾಗ ಉನ್ಮನಿ ಅಂತ ಹೆಸರಿಟ್ಟಿದ್ದಾರೆ. ಅವರು ಈ ಸೇವೆ ಮಾಡೋದನ್ನ ನೋಡಿ ಯಾ ತಾಯಿನೂ ಈ ರೀತಿ ಮಾಡಲ್ಲ ಅಂತ ಅನ್ಸಿಯಾಗೆ ಹೆಸರಿಟ್ಟಿದ ತಕ್ಷಣ ಅಪ್ಪ ಕೇಳಿದ್ರು, ನಿನಗೇನ್ ಅನ್ನಿಸ್ತಾ ಇದೆ ಅಮ್ಮ ಅಂತ ಕೇಳಿದ್ರು. ಅವಾಗ ಅವಳು ತಕ್ಷಣ ಹೇಳಿದ್ದೆ, ನಾನ್ ನಿಮಗ್ ತಾಯಿ ಅಂತ ಅನ್ನಿಸ್ತಾ ಇದೆ ಅಂತಾನೆ ಹೇಳಿದ್ದವಳು. ಅವಳು ಅದನ್ನ ಅವಳು ಅಪ್ಪನ ಆಶೀರ್ವಾದದಿಂದ ಅಪ್ಪನ ಸೇವೆಯಲ್ಲಿ ಪೂರ್ಣವಾಗಿ ಸೇವೆ ಮಾಡಕ್ ಅಪ್ಪ ಅವಕಾಶನೂ ಕೊಟ್ಟಿದ್ದಾರೆ, ಮನಸ್ಫೂರ್ತಿಯಾಗೂ ಮಾಡ್ತಿದ್ದಾಳೆ. ಅಪ್ಪನ ಆಶೀರ್ವಾದ ಅಂತೂ
ಇದ್ದೇ ಇದೆ. ಹೌದೌದು. ಅಪ್ಪ ಕೃಪೆ ಇಲ್ದ ಆಶೀರ್ವಾದ ಇಲ್ದೇ ಇದ್ರೆ ಅದು ನಡೆಯೋಕ್ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಸೇವೆ ಮಾಡಿಸ್ಕಂತ ಇದಾರೆ, ದತ್ತ ಸೇವೆ ಮಾಡಿಸ್ಕಂತಿದ್ದಾನೆ ಅಂತ ಹೇಳ್ಬೋದಲ್ಲಮ್ಮ. ಹೌದು ಹೌದು, ಅದು ಅವನ ಇಚ್ಛೆಯಿಂದಾನೇ ಅವನು ಆರಿಸ್ಕೊಳ್ಳೋದು, ಯಾರು ಬೇಕು ಅಂತ ಆರಿಸ್ಕೊಳ್ಳೋದೇ ಆ ದತ್ತಾತ್ರೇಯನೇ. ತನ್ಮಯ್ಯಮ್ಮ, ಈ ಮನೋನ್ಮನಿಯವರು ಅವರೇ ಫಸ್ಟ್ ಬಂದಿದ್ದು ಅಂತ, ಅವ್ರಿಗೂ ಸತಿನು ಈ ಉನ್ಮನಿ ತರ ಸೇವೆ ಮಾಡಕ್ಕೆ ಅವಕಾಶ ಆಯ್ತರ? ಮನೋನ್ಮಣಿ ಮುಂಚೆ ಸ್ಕೂಲ್ ಇದ್ದಾಗ ರಜದಲ್ಲಿ ಬರೋವಳು, ಅದಾದ್ಮೇಲೆ ಎಲ್ಲ ರಜಕ್ಕೂ ಬಂದು ಇಲ್ಲಿ ಅಪ್ಪನ ಸೇವೆ ಮಾಡೋವಳು. ಅದಾದ್ಮೇಲೆ ಅವಳು ಇಂಜಿನಿಯರಿಂಗ್ ಸಿಕ್ತವಳಿಗೆ, ಅಪ್ಪನ ಕೃಪೆಯಿಂದ ಈ ಇಂಜಿನಿಯರಿಂಗ್ ಮಾಡಕ್ಕೆ ಒಂದು ಆಶೀರ್ವಾದ ಆಯ್ತು. ಇಂಜಿನಿಯರಿಂಗ್ ಮಾಡೋವಾಗ್ಲೂ ಎಲ್ಲ ಪ್ರತಿ ಎಕ್ಸಾಮ್ಗೆ ಓದಕ್ಕೆ ಅಂತ ರಜಾ ಕೊಟ್ಟಾಗ್ಲೂ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಎಕ್ಸಾಮ್ಗೆ ಹೋಗೋಳು. ಮತ್ತೆ ತಿರುಗಿ ಮನೆಗೂ ಬರ್ತಿರ್ಲಿಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಕ್ಸಾಮ್ ಮುಗಿದಿದ ತಕ್ಷಣ ಹಂಗೆ ಆಶ್ರಮಕ್ಕೆ ಬಂದ್ಬಿಡವಳು. ಪ್ರತಿ 4 ವರ್ಷನೂ ಹಂಗೆ ಮಾಡಿದಾಳೆ. ಅದಾದ್ಮೇಲೆ ಕೆಲ್ಸ ಸಿಗೋ ತನಕ ಇಲ್ಲೇ ಇದ್ಲು. ಕೆಲ್ಸಕ್ಕೆ ಅಂದ್ರೆ ಓದು ಮುಗಿಸಿ ಕೆಲ್ಸಕ್ಕೆ ಬರೋ ತನಕ ಒಂದು ಸ್ವಲ್ಪ ದಿನ ಅಂದ್ರೆ ಕೆಲ್ಸ ಸಿಕ್ಕಿದ ತಕ್ಷಣ ಆಮೇಲೆ ಜಾಯಿನ್ ಆದ್ಲು. ಒಂದು 6 ತಿಂಗಳು ಏನೋ ಇಲ್ಲೇ ಇದ್ಬಿಟ್ಟು ಅಪ್ಪನ ಸೇವೆ ಮಾಡ್ತಾ ಇದ್ಲು. ಇವಳು ಮದುವೆ ಆದ್ಮೇಲೆ ಇವಳು ಪೂನಾಗ್ ಹೊಟ್ಟೋದ್ಲು. ಪೂನಾ ಹೋದ್ಮೇಲೆ ಅಲ್ಲಿಂದ ಒಂದ್ 15 ದಿವಸಕ್ಕೊಂದ್ಸತಿ ಬಂದು ಹೋಗಿ ಮಾಡ್ತಾ ಇದ್ಲು ದೊಡ್ಡ ಮಗಳು. ಅಂದ್ರೆ ಏನಂದ್ರೆ ಅವಳು ಬಂದು ಅವ್ರ ಮನೆ ಗಂಡ ಮನೆಯಿಂದ ಬಂದಿದ್ ನೋಡಿ ಮನೆಗೆ ಬಂದ ತಕ್ಷಣನೇ ಅವ್ರು ಹೇಳಿದ್ರು, ನಾವು ಹೋಗ್ತಿದೀವಿ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣನೇ ನೀನು ಹೋಗ್ಬಾರ್ದು, ಅಲ್ಲೆಲ್ಲ ಹೋಗ್ಬಾರ್ದು, ಅಂದ್ರೆ ಸನ್ಯಾಸಿಯಾಗಿ ಹೋಗ್ಬಿಡ್ತೀಯ, ನನ್ ಮಗನ್ ಬಿಟ್ಬಿಟ್ಟು ಹೋಗ್ತೀಯ, ಅದನ್ನೆಲ್ಲ ನೀನು ಆಶ್ರಮಕ್ಕೆಲ್ಲ ಹೋಗ್ಬಾರ್ದು ಅಂತಾನೆ ಫಸ್ಟ್ ಮದ್ವೆಗ್ ಮುಂಚೆನೆ ಕಂಡೀಷನ್ ಹಾಕಿದ್ದವ್ರು. ಕಂಡೀಷನ್ ಹಾಕಿದ್ದೆ ಹಂಗೆ ಅಂತ. ಸೊ ಹಂಗಾಗಿ ಅಪ್ಪನ ಕೃಪೆಯಿಂದ ಮನೋನ್ಮಣಿ ಯಜಮಾನ್ರು ಮಧುಸೂದನ್ ಕೂಡ ಅಪ್ಪನ ಭಕ್ತರಾದ್ರು. ಅದು ಅಪ್ಪನ ಆಶೀರ್ವಾದ ಅಷ್ಟೇ. ಇನ್ನ ಅವ್ರ ಅತ್ತೆ ಮನೆಯಲ್ಲಿ ಗೊತ್ತಿಲ್ಲ ಇವರು ಬಂದು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಗೊತ್ತಿಲ್ದೇನೆ ಬಂದು ಹೋಗ್ತಾರೆ, ಇಬ್ರು ಬಂದು ಹೋಗ್ತಾರೆ. ಇವಾಗ ಅವಳೊಬ್ಳೆ ಬರೋವಳು ಮುಂಚೆ, ಇವಾಗ ಅಪ್ಪನ ಕೃಪೆಯಿಂದ ಮಧುಸೂದನು ಭಕ್ತನಾದ. ಈ ರೀತಿಯಾಗಿ ಅಪ್ಪ ಇಲ್ಲ ಅಂದ್ರೆ ಅವಳಿಗೆ ತುಂಬಾ ಕಷ್ಟ ಆಗೋದು. ಗಂಡ ಬಿಡ್ಲಿಲ್ಲ, ಇಲ್ಲ ಇವಳು ಬರ್ದೇ ಇದ್ರೆ ತಾನೊಬ್ಳೆ ಬರಕ್ಕೂ ಆಗ್ತಿರ್ಲಿಲ್ಲ. ಅಂದ್ರೆ ಅವ್ರ ಪರ್ಮಿಷನ್ ಇಲ್ದೆ ಬರಕ್ ತುಂಬಾ ಕಷ್ಟ ಆಗೋದು. ಸೊ ಹಂಗಾಗಿ ದಾವಣಗೆರೆ ಸತ್ಸಂಗಕ್ಕೆ ಅವ್ರನ್ನ ಬರಹಂಗ್ ಮಾಡಿ ತುಂಬಾ ದತ್ತನ್ ವಿಗ್ರಹ ಎಲ್ಲ ತರ್ಬೇಕಾಗಿತ್ತು ಪೂನಾಯಿಂದ. ಹಂಗಾಗಿ ಅವಳ ಕೈಯಲ್ಲಿ ಅಷ್ಟು ವಿಗ್ರಹ ಪೂನಾಯಿಂದ ಎಲ್ಲ ಸೇಗಿಸ್ಕೊಂಡ್ ಬಂದ್ರು ಅಂತ ಬುಕ್ಕಲ್ಲೂ ಹೇಳಿದ್ದಾರೆ. ಅಂದ್ರೆ ಸಿಕ್ತಿರ್ಲಿಲ್ಲ, ಇವರೆಲ್ಲ ಇಬ್ರು ಹೋಗ್ಬಿಟ್ಟು ಎಲ್ಲಾ ಕಡೆ ನೋಡ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡ್ ಬಂದ್ರು. ಆ ವಿಗ್ರಹ ತರೋ ಇದ್ರಲ್ಲಿ ನೆಪದಲ್ಲಿ ಅವ್ರನ್ನ ಎಳ್ಕೊಂಡ್ರು. ಅಪ್ಪ ಇದು ಈ ರೀತಿಯಾಗಿ ಯಾವ ರೀತಿ ಸೆಳ್ಕಂತಾರೆ, ಒಂದು ಭಕ್ತರಿಗೆ ಕಷ್ಟ ಅನ್ನೋದನ್ನ ಅಪ್ಪ ಯಾವ ರೀತಿ ನಿವಾರಣೆ ಮಾಡೋದನ್ನ ಇದರಿಂದ ತಿಳ್ಕೊಂಡ್ಬೋದಲ್ಲ ನಮ್ಮ. ತನ್ಮಯಮ್ಮ, ನಿಮ್ಗೆ ಅಪ್ಪನ ಕೃಪೆಯಿಂದ ಇನ್ನು ಯಾವ್ಯಾವ ರೀತಿಯ ಒಂದು ಮಹಿಮೆ ತೋರ್ಸಿದ್ದಾರೆ, ಪವಾಡ ತೋರ್ಸಿದ್ದಾರೆ ಅನ್ನೋದನ್ನ ನಮ್ ಜೊತೆ ಹಂಚ್ಕೊಳ್ರಮ್ಮ. ಅಪ್ಪ ಎಲ್ಲ ಭಕ್ತರನ್ನು ಹೆಜ್ಜೆಜ್ಜೆಗೂ ಕಾಯ್ತಾ ಇದ್ದಾರೆ ಅಂತ ಹೇಳಕ್ಕೆ ಈ 3 ಘಟನೆ ನಮ್ಮನೇಲಿ ಆಗಿದ್ದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮೊದಲನೇದು ಏನಂದ್ರೆ, ಒಂದು 22-23 ವರ್ಷದ ಕೆಳಗಡೆ ನಾನು ಮಕ್ಕಳಿಬ್ರು ಮಾತ್ರ ಇಲ್ಲಿ ಆಶ್ರಮಕ್ಕೆ ಬಂದಿದ್ವಿ. ಇಲ್ಲಿಂದ ಅಪ್ಪ ನಮ್ಮನ್ನ ಕುರುಗಡ್ಡೆ ಕರ್ಕೊಂಡು ಹೋಗಿದ್ವಿ. ಯಜಮಾನ್ರು ಬಂದಿರ್ಲಿಲ್ಲ ಅವಾಗ. ನಾವು 3 ಜನ ಮಾತ್ರ ಬಂದಿದ್ವಿ. ಕುರುಗಡ್ಡೆ ಕರ್ಕೊಂಡು ಹೋದ್ರು. ನವೆಂಬರ್ 17 ಇತ್ತವತ್ತು. ನವೆಂಬರ್ 18 ಉನ್ಮನಿದ್ ಬರ್ತ್ಡೇ. ಸೊ ಹಂಗಾಗಿ ಒಂದು ಡ್ರೆಸ್ ತಗೊಂಡ್ ಬಂದಿದ್ವಿ ಅವಳಿಗೆ ಬರ್ತ್ಡೇ ಅಂತ ಹೇಳಕ್ಕೆ. ಸೊ ಅಪ್ಪನ ಹತ್ರ ಕೊಟ್ವಿ, ಅಲ್ಲಿ ಕುರುಗಡ್ಡೆ ಹೋಗಿದ ತಕ್ಷಣ ಕೊಟ್ವಿ. ಇಲ್ಲಮ್ಮ, ಆಮೇಲೆ ಕೊಡಮ್ಮ, ಸ್ನಾನ ಎಲ್ಲ ಆದ್ಮೇಲೆ ಕೊಡಮ್ಮ ಅಂತ ಹೇಳಿದ್ರು ಅಪ್ಪ. ಸುಮ್ನಾಗ್ಬಿಟ್ಟೆ. ಸೊ ಆಮೇಲೆ ಆ ಸತಿ ಏನಾಯ್ತು ಅಂದ್ರೆ, ಶಿವಾನಿ, ಮನೋನ್ಮಣಿ ಮತ್ತೆ ಉನ್ಮನಿ ನೀರಲ್ಲಿ ಹೋದ್ರು. ನೀರಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಮುಂಚೆ ಏನಾಗಿತ್ತು ಒಂದ್ಸತಿ ಅಂದ್ರೆ, ಒಂದು
ಇನ್ನ ಈ ಘಟನೆ ಆಗಕ್ಕೆ ಒಂದ್ 4-5 ವರ್ಷ ಹಿಂದೆ ಮನೋನ್ಮಣಿ, ನಾನು ಮತ್ತೆ ಯಜಮಾನ್ರು ಹರಿದ್ವಾರ್ ಹೋಗಿದ್ವಿ. ಹರಿದ್ವಾರಲ್ಲಿ ನೀರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಆ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಹೋದಾಗ ಅವಳಿಗೆ ಲೋ BP ಆಗೋಯ್ತು. ಲೋ BP ಆಗಿದ್ರಿಂದ ಏನು ಕಾಣಿಸ್ಲಿಲ್ಲ, ನಂಗೆ ಏನು ಕಾಣ್ಲಿಲ್ಲ ಅಂತ ಎದ್ದು ಬಂದ್ಲು ಅವಳು. ನಾವು ತುಂಬಾ ಹೆದರ್ಕೊಂಡ್ಬಿಟ್ವಿ. ಆಮೇಲೆ ಹೋಗಿ ಅದು ಯಾರು ಆ ಜಾಗ ಎಲ್ಲೂ ಗೊತ್ತಿಲ್ಲ ನಮ್ಗೆ. ಸೊ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ನ ಹುಡ್ಕೊಂಡು ಹೋಗಿದ್ದಕ್ಕೆ ಇಲ್ಲ, ಅವಳು ಏನು ತಿಂದಿಲ್ಲ ಬೆಳಗ್ಗೆ, ಸೊ ಲೋ BP ಆಗಿದೆ, ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಔಷಧಿ ಕೊಟ್ಟು ಕಳ್ಸಿದ್ರು ನಮ್ಗೆ. ಸೊ ಹಂಗಾಗಿ ನಾನು ಒಬ್ಳೆ ಹೋಗಿದ್ದೆ, ಯಜಮಾನ್ರು ಬಂದಿರ್ಲಿಲ್ಲ ಆ ಟೈಮಲ್ಲಿ. ಕುರುಗಡ್ಡೆಗೆ ಹೋಗಿದ್ಮೇಲೆ ನಾನು ಅವಳಿಗೆ ಹೇಳಿದ್ದೆ, ಮನೋನ್ಮಣಿಗೆ ಹೇಳಿದ್ದೆ ನಾನು, ನೀನು ಹುಷಾರಾಗಿ ಹೋಗು, ನೀರಲ್ಲಿ ತುಂಬಾ ದೂರ ಹೋಗ್ಬೇಡ, ಎಚ್ಚರ ಇರ್ಲಿ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಅವಳು ಎಲ್ಲಾರ ಜೊತೆ ಎಲ್ಲಾರು ಹೋಗ್ತಾರೆ ನೀರಲ್ಲಿ, ಎಲ್ರು ಹೋಗ್ತಾರೆ, ಅವಳು ಹೋದ್ಲು. ಅವಳಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಇವಳು ಚಿಕ್ಕವಳು ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತಿದ್ದಾಳೆ. ಸೊ ಹಂಗಾಗಿ ನೀರಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಕೆಳಗಡೆ ಅಲ್ಲಿ ಸುಳಿ ಇತ್ತು, ಸುಳಿ ಅಂತ ಹೇಳ್ತಾರ, ಅದಿತ್ತು. ಹಂಗಾಗಿ ಅವಳನ್ನ 3 ಜನರನ್ನು ಹಂಗೆ ನೀರಲ್ಲಿ ಎಳೆದು ಒಳಗಡೆ ಹೋಗೋರವ್ರು. ಮೇಲ್ಗಡೆ ಅಂದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ರಿಂದ ಒಬ್ರು ಮೇಲ್ ಬರಕ್ ಟ್ರೈ ಮಾಡಿದ್ರೆ ಇನ್ನೊಬ್ರು ಎಳಿತಾರೆ, ಎಲ್ಲಾರು ಕೆಳಗ್ ಹೋಗ್ತವ್ರು. ಹಂಗೆ ಮಾಡ್ತಾ ಇದ್ರು. ತುಂಬಾ ಹೊತ್ತು ಹಂಗೆ ನೀರಲ್ಲೇ ಇದ್ರು ಅವ್ರು. ಆಮೇಲೆ ಎಷ್ಟೊತ್ತಾದ್ಮೇಲೆ ಒಬ್ರೊಬ್ರು ಕೈ ಬಿಡಿಸ್ಕೊಂಡ್ಬಿಟ್ಟು ಒಬ್ರೊಬ್ರಾಗಿ ಮೇಲ್ ಬರಕ್ಕೆ ಟ್ರೈ ಮಾಡಿದ್ರು. ಅಷ್ಟ್ರೊಳಗೆ ಎಲ್ರು ಕಿರಿಸ್ತಾ ಇರ್ತಾರಲ್ಲಿ ನೀರಲ್ಲಿ. ದತ್ತ ಅಂತಾರೆ, ಶ್ರೀಪಾದ ವಲ್ಲಭ ಅಂತಾರೆ, ಮತ್ತೆ ಅಪ್ಪನ ಭಜನೆ ಹೇಳ್ತಿರ್ತಾರೆ. ಏನು ಅಂದ್ರೆ ಇವ್ರು ಕಿರ್ಚೋದು ಯಾರಿಗೂ ಕೇಳಿಸಲ್ಲ. ಅಮ್ಮ ಅಲ್ಲಿ ಕೂತಿದ್ದವ್ರು ಬಂಡ್ರೋ ಅಂತ ಜೋರಾಗಿ ಕಿರ್ಚ್ಕೊಂಡ್ರು ಅಮ್ಮ ಕಿರ್ಚ್ಕೊಂಡು. ಆಮೇಲೆ ಶಿವಮೊಗ್ಗದ ಹುಡುಗ ಒಬ್ರು, ಆಮೇಲೆ ಲಕ್ಷ್ಮಣಪ್ಪನೂ ಬಂದಿದ್ರು. ಅವರು ಬಂದ್ಬಿಟ್ಟು ಅಷ್ಟೊಳಗೆ ಇಲ್ಲೆಲ್ಲರೂ ಟ್ರೈ ಮಾಡ್ತಾ ಇದ್ರು, ಸೀರೆ ಹಾಕ್ಬಿಟ್ಟು ಅವ್ರನ್ನ ನೀರಿಂದ ಎಳಿಯಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ರು, ಎಳಿಯಕ್ಕೋಸ್ಕರ ಟ್ರೈ ಮಾಡಿದ್ರು. ಅಷ್ಟೊಳಗೆ ಆ ಶಿವಮೊಗ್ಗ ಹುಡುಗಾನು ಬಂದ್ಬಿಟ್ಟು ಒಬ್ರೊಬ್ಬರಾಗಿ, ಆಮೇಲೆ ಲಕ್ಷ್ಮಣಪ್ಪನೂ ಬಂದು ಎಲ್ಲಾರ್ನು ಕೆರೆಗೆ ತಗೊಂಬಂದ್ರು. ಅದು ಆ ವಾರದಿಂದ ಒಂದ್ 4-5 ದಿವಸ ಹಿಂದೆನೆ ಯಾರೋ ಒಂದು ಹುಡುಗಿ ಅದೇ ಸುಳಿಯಲ್ಲಿ ಬಿದ್ದು ಸತ್ತಿರೋದು ಹೇಳಿದ್ರು ಯಾರೋ ಒಬ್ರು. ಅಂದ್ರೆ 3 ಜನನು ಸುರಕ್ಷವಾಗಿ ಮೇಲ್ಗಡೆ ಬಂದ್ರು. ಅಪ್ಪನೂ ಎಲ್ಲೋ ಇದ್ರು, ಅವರು ಯಾರೋ ಹಾವೇನೋ ಬಂದೇನೋ ಇದು ತರ ಏನೋ ಒಂದು ಅವ್ರಿಗೆ ಅನ್ನಿಸ್ಬಿಟ್ಟು ಅವರು ಆ ಕಡೆ ಬಂದ್ರು. ಆ ನೀರ್ ದಡದಲ್ಲಿ ಬಂದು ಎಲ್ಲಾರು ಅಪ್ಪನ ಹಿಂದೆನೆ ಬಂದ್ವಿ. ನನಗ್ ಸಿಟ್ಟಿತ್ತು ಅವಳ ಮೇಲೆ, ಶ್ರುತಿ ಮೇಲೆ, ಮನೋನ್ಮಣಿ ಮೇಲೆ ಸಿಟ್ಟಿತ್ತು. ನನ್ಗೆ ಜೋರಾಗಿ ತುಂಬಾ ದೂರ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ, ನೀನ್ ಯಾಕೆ ಹೋದೆ ಅಂತ ನಾನು ಅವಳನ್ನ ಬೈತಾ ಬಂದೆ. ನಾನು ಆ ಟೈಮಲ್ಲಿ ನನಗೆ ಯಾಕಂಗ ಅನ್ನಿಸ್ತು ಗೊತ್ತಿಲ್ಲ. ತಾಯಿ ಹೃದಯ ಅಲ್ಲಮ್ಮ, ಹಂಗಲ್ಲ. ನನಗೆ ಆ ಟೈಮ್ ಯೂಶಲಿ ಯಾರು ಆ ಜಾಗದಲ್ಲಿ ಇದ್ದಿದ್ರು ತುಂಬಾ ಭಯ ಬರೋದು. ಯಾಕೆಂದ್ರೆ ಇಬ್ರು ಮಕ್ಕಳು ನೀರ್ ಪಾಲಾದ್ರೆ ಭಯ ಬರೋದು. ನನಗೆ ಏನು ಅನ್ನಿಸ್ಲಿಲ್ಲ. ಅಪ್ಪ ಒಂದು ಶ್ರೀಪಾದ ವಲ್ಲಭ, ಆ ಕ್ಷೇತ್ರನೇ ಶ್ರೀಪಾದ ವಲ್ಲಭ ಕ್ಷೇತ್ರ, 2 ಶ್ರೀಪಾದ ವಲ್ಲಭ ಇದ್ದಾರೆ, ಏನು ಆಗೋದಿಲ್ಲ ಮಕ್ಕಳಿಗೆ ಅಂತ ತುಂಬಾ ದೃಢವಾಗಿದ್ದೆ. ಆ ಭಯ ಅನ್ನೋದು ಚೂರು ಅನ್ನಿಸ್ಲಿಲ್ಲ. ಆಮೇಲೆ ರಾತ್ರಿ ಎಲ್ಲಾ ದೀಪಗಳೆಲ್ಲ ಹಚ್ಚಕ್ಕೆ ಇದ್ ಮಾಡಿದ್ರಲ್ಲ, ಆಮೇಲೆ ಅನ್ಸೂಯಂಗೆ ಡ್ರೆಸ್ ಕೊಟ್ಬಿಟ್ಟಪ್ಪ ಆಶೀರ್ವಾದ ಎಲ್ಲ ಮಾಡಿದ್ರು. ಆವಾಗ ನನಗೆ ಇದರಿಂದ ಭಯ ಬರಕ್ ಶುರು ಆಯ್ತು. ಅವಾಗ ಬೆಳಗ್ಗೆ ಆಗಿದ್ದ ಟೈಮಲ್ಲಿ ನನಗೇನು ಅನ್ನಿಸ್ಲೇ ಇಲ್ಲ. ಅಂದ್ರೆ ಶ್ರೀಪಾದ ವಲ್ಲಭರು ಇಬ್ರು ಇದಾರೆ, ಏನು ಆಗೋದಿಲ್ಲ ಅಂತ ಒಂದು ದೃಢವಾಗಿದ್ದೆ. ಬಟ್ ರಾತ್ರಿ ತುಂಬಾ ಅಳಕ್ ಶುರು ಮಾಡ್ಬಿಟ್ಟಿದ್ದೆ. ಆಮೇಲೆ ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ದೆ, ಹಿಂಗೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಇದು ಅಪ್ಪನ ಕೃಪೆ ಮಾತ್ರ, ಆಶೀರ್ವಾದ ಮಾತ್ರ. 3 ಜನನು ಅಪ್ಪ ಕಾಪಾಡಿ ಪುನರ್ಜನ್ಮ ನೀಡಿದ್ದಾರೆ. ಹೌದು, ನಾವ್ ಏನಾದ್ರೂ ಹೇಳಿದ್ರೆ ಅವ್ರಿಗೆ ಅಪ್ಪನೇ ನಮಗೆ ಜನ್ಮ ಕೊಟ್ಟಿರೋದು ಅಂತ ಹೇಳ್ತಾರ ಅವ್ರು. 2 ಮಕ್ಕಳು ಹಂಗೆ ಹೇಳ್ತಾರ ಅವ್ರು, ನಮಗ್ ತಿರ್ಗಿ ಜನ್ಮ ಕೊಟ್ಟಿರೋದು ಅಪ್ಪನೇ, ಸೊ ಅಪ್ಪನೇ ನಮ್ಗೆ ಫಸ್ಟ್ ಅಪ್ಪ ಅಮ್ಮ ಅಂತ ಹೇಳ್ತಾರ ಅವ್ರು. ಅದ್ ನಿಜಾನೇ, ಅದೇನೋ ಸುಳ್ಳಿಲ್ಲ. ಹೌದೌದು. ನಿಮ್ಮ ಈಗ
ಫಸ್ಟ್ನೇ ಜನ್ಮ ಅದು ನೆಪ ಮಾತ್ರ ಅಂತ ನೆಪ ಹೇಳ್ಬೋದು. ಮಾತ್ರ. ಹೌದು, ಹೌದು ಅಪ್ಪನ ಸೇವೆಗಾತ್ರ ನಮ್ಮ ಮೂಲಕ ಅಪ್ಪ ಹೌದು ನಾವು ಒಂದು ಇದಾಗಿದ್ದೀವಿ, ಇನ್ಸ್ಟ್ರೂಮೆಂಟ್ ಆಗಿದ್ದೀವಿ ಅಷ್ಟೇ. ಹೌದೌದು, ಅದು ಸತ್ಯ ಅಲ್ಲಮ್ಮ. ಈಗ ಇನ್ನ 2 ಇನ್ಸಿಡೆಂಟ್ ನೀವ್ ಹೇಳ್ದಂಗೆ, ಇನ್ನ 2 ಇನ್ಸಿಡೆಂಟ್ ನಡೀತು ಅಂತ ಹೇಳಿದ್ರಲ್ಲ, ಅವು ಇನ್ನೊಂದು ಏನ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಲ್ಲಿ ಅದು ಅಷ್ಟೇ ಒಂದು 22 ವರ್ಷ ಆಗಿರ್ಬೇಕು, 22 ವರ್ಷ ಆಗಿರ್ಬೇಕು. ನಾವು ಕಾರಲ್ಲಿ ಬಂದ್ವಿ, 4 ಜನನು ಬಂದ್ವಿ. ನಾವು 2 ಮಕ್ಕಳು, ನಾನು ಯಜಮಾನ್ರು ಕಾರಿಂದ ಬಂದ್ವಿ. ಅಪ್ಪ ಯುಗಾದಿಗೋಸ್ಕರ ಮನೆ ಇಲ್ಲಿ ಆಶ್ರಮಕ್ಕೆ ಬನ್ನಿ ಅಂತ ಹೇಳಿದ್ರು. ಅವತ್ತು ಅಮಾವಾಸ್ಯೆ ದಿನ. ಸೊ ಅದಕ್ಕೋಸ್ಕರ ಅಪ್ಪ ಅವರಿಬ್ರನ್ನ ಓಡ್ಸಕ್ ಬಿಡ್ಬೇಡ, ನೀವ್ ಒಬ್ನೇ ಓಡಿಸ್ಕೊಂಬ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಅಪ್ಪ. ಯಜಮಾನ್ರಿಗೆ ಮಕ್ಕಳಿಬ್ರು ಕಲ್ತಿದ್ದಾರೆ, ಡ್ರೈವಿಂಗ್ ಕಲ್ತಿದ್ದಾರೆ. ಅಂದ್ರೆ ಅವತ್ತು ಅಮಾವಾಸ್ಯೆ ಬೇರೆ ಇದ್ದಿದ್ರಿಂದ ನೀವಿಬ್ರು ಓಡಿಸ್ಬೇಡಿ, ಅಪ್ಪನೇ ಅಂದ್ರೆ ಯಜಮಾನ್ರೇ ಓಡಿಸ್ಕೊಂಬರ್ಲಿ ಅಂತ ಹೇಳಿದ್ರು. ಸೊ ಹಂಗಾಗಿ ಬರ್ತಾ ಇದ್ವಿ, ಏನು ತೊಂದರೆ ಇರ್ಲಿಲ್ಲ. ಇಲ್ಲಿ ಒಂದು 10 ಕಿಲೋಮೀಟರ್ ಇರುವಾಗ, ಚಳ್ಳಕೆರೆಗೆ 10 ಕಿಲೋಮೀಟರ್ ಇರುವಾಗ ಅಲ್ಲಿ ಒಂದೇ ರೋಡ್ ಇರೋದು, ದೊಡ್ಡ ಬರೋದಕ್ಕೆ ಒಂದೇ ರೋಡ್ ಇದು. ಇಲ್ಲಿಂದ ಬಂದು ಹಿಂಗೆ ನೆಕ್ಸ್ಟ್ ರೋಡ್ಗೆ, ಎದುರು ರೋಡ್ಗೆ ಕ್ರಾಸ್ ಆಗಿ ಒಳಗಡೆ ಹೋಗ್ಬಿಡ್ತು. ಕ್ರಾಸ್ ಆಗಿ ಆ ಕಡೆ ಹೋಗ್ಬಿಡ್ತು ಕಾರು. ಇಲ್ಲಿಂದ ಏನಾದ್ರು ವೆಹಿಕಲ್ ಬರ್ಬೋದು, ನಾವ್ ಈ ಕಡೆಯಿಂದ ಬರೋದ್ರಿಂದ ಈ ಕಡೆಯಿಂದನೂ ವೆಹಿಕಲ್ ಬರ್ಬೋದು. ಅವಾಗ್ಲೂ ಏನಾದ್ರೂ ಆಗಕ್ ಚಾನ್ಸಸ್ ಇದೆ. ಅವ್ರಿಗೆ 1 ನಿಮಿಷ ಕೇಳಿದ್ರೆ ಯಜಮಾನ್ರು, ನಾ 1 ನಿಮಿಷ ಬ್ಲಾಕ್ ಔಟ್ ಆಗೋಯ್ತು, ನಂಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಆ ಕಡೆ ಜಸ್ಟ್ ಆ ಕಡೆ ಕ್ರಾಸ್ ಆಗಿ ಅಲ್ಲಿ ಹಳ್ಳದಲ್ಲಿ ಹೋಗಿ ಕಾರು ನಿಲ್ತು, ಹಳ್ಳದಲ್ಲಿ ನಿಂತ್ಕೊಳ್ತು. ಆಮೇಲೆ ಅದೇ ಸಮಯಕ್ಕೆ ಆರ್ಯಮ್ಮ ಫೋನ್ ಮಾಡಿದ್ರು ನಮ್ಗೆ. ನಾವು ಅಪ್ಪಂಗ್ ಹೇಳಿದ್ರೆ ಹೆದರ್ಕೋತಾರೆ ಅಂತ ಒಳಗಡೆ ಇದ್ವಿ ಕಾರಲ್ಲಿ. ಅಪ್ಪಂಗ್ ಹೇಳಿದ್ರೆ ಏನಾದ್ರು ಹೆದರ್ಕೋತಾರೆ ಅಂತ ಹೇಳ್ಬಿಟ್ಟು ಅವಾಗ ಕರೆಕ್ಟ್ ಆಗಿ ಆರ್ಯಮ್ಮ ಫೋನ್ ಮಾಡ್ಬಿಟ್ಟು ಏನ್ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರು. ಅವಾಗ ಹೊರಗಡೆ ಬರಕ್ಕೆ ಗ್ಲಾಸ್ ನ ಒಡೆದ್ಬಿಟ್ಟು ಹೊರಗಡೆ ಬಂದ್ವಿ ನಾವು. ಗ್ಲಾಸ್ ನ ಒಡೆದ್ಬಿಟ್ಟು ಹೊರಗಡೆ ಬಂದ್ವಿ. ಅಪ್ಪನಿಗೆ ನಮ್ಮ 4 ಜನನ್ನು ಜುಟ್ಟಿಡಿದು ಹೊರಗಡೆ ಇಟ್ಟಂಗೆ ಅನ್ನಿಸ್ತು. ಹೌದು, ಅಪ್ಪ 4 ಜನನು ಹೊರಗಡೆ ಜುಟ್ಟಿಡಿದು ಹೊರಗಡೆ ಕಾರಿಂದ ಹೊರಗಡೆ ಎಳೆದು ಹಾಕ್ತಾ ಇದ್ದಾರೆ ಅಂತ. ಅದಕ್ಕೆ ಆಲಿಯಮ್ಮ ಮಾತ್ರ ಫೋನ್ ಮಾಡ್ಬಿಟ್ಟು ಏನಾಯ್ತು, ಏನು, ಎಲ್ಲಿದ್ದಾರೆ ಕೇಳು ಅಂತ ಫೋನ್ ಮಾಡಿದ್ರು. ಆಮೇಲೆ ಕಾರು ಫುಲ್ ಅಪಚೆ ಆಗ್ಬಿಟ್ಟಿದೆ, ಫುಲ್ ಅಪಚೆ ಆಯ್ತು. ಗ್ಲಾಸ್ ಇಂದ ಒಡೆದು ಹಾಕೊಂಡು ಹೊರಗೆ ಬಂದಿದೀವಿ ನಾವು. ಆಮೇಲೆ ಅದನ್ನ ನೆಕ್ಸ್ಟ್ ಡೇ ಅಪ್ಪನೇ ಹೋಗಿ ಕರ್ಕೊಂಡ್ ಬಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ಇಲ್ಲಿ ಬಂದು ಆಶ್ರಮದಲ್ಲಿ ಇಟ್ಟಿದ್ರು. ನೋಡಿದ್ರೆ ಅಲ್ಲಿ ಯಾರಿದ್ದಾರೆ ಒಳಗಡೆ, ಯಾರಾದ್ರೂ ಉಳ್ಕೊಂಡ್ರ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿದ್ರೆ ಒಂದ್ ಸ್ಕ್ರಾಚ್ ಕೂಡ ಆಗಿಲ್ಲ, 4 ಜನಗೂ ಏನು ಒಂದು ಹುಣ್ಣಾಗಿಲ್ಲ, ಸ್ಕ್ರಾಚ್ ಆಗಿಲ್ಲ, ಏನಾಗಿಲ್ಲ, ಸುರಕ್ಷಿತವಾಗಿ ಕಾಪಾಡಿದಾರಪ್ಪ. ಇದೇ ಒಂದು ಸಾಕ್ಷಿ. ಹೌದು, ಈಗ ಕಾಪಾಡಿದರೆ. ಇನ್ನು ಎಷ್ಟು ಜನ್ಮಗಳು ಎತ್ತಿದ್ರೆ ಈ ಒಂದು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರ. ಹೇಗೆ ತೀರಿಸಲಯ್ಯ ನಿನ್ನ ಈ ಋಣಭಾರ ಅಂತ ಅಪ್ಪ ನಮ್ಗೆ ಯಾವಾಗ್ಲೂ ಅನ್ನಿಸ್ತಂಗೆ ಹೇಳ್ತಾ ಇರ್ತಾರೆ ಅಷ್ಟೇ. ಅದಂತೂ ಸತ್ಯ ಅಮ್ಮ. ಹೇಗೆ ತೀರಿಸಲಯ್ಯ ನನ್ನ ಋಣಭಾರನ ನಾವು ಹೆಂಗ್ ತೀರ್ಸೋದು ಅಂತಾನೆ ಸಾಧ್ಯನೇ ಇಲ್ಲ. ಗುರು ಋಣ ತೀರ್ಸಕ್ ಸಾಧ್ಯನೇ ಇಲ್ಲ. ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅಂದ್ರೆ ನಾನು, ಯಜಮಾನ್ರು ಮತ್ತೆ ದೊಡ್ಡ ಮಗಳು, ಅಳಿಯ ಎಲ್ಲರೂ ನಂದಿ ಹಿಲ್ಸ್ ಹೋಗಿದ್ವಿ. ನಂದಿ ಹಿಲ್ಸ್ ಹೋಗ್ಬಿಟ್ಟು ಅವರು ಪುಣೆಯಿಂದ ಬಂದಿದ್ರು. ಸೊ ಹಂಗಾಗಿ ನಂದಿ ಹಿಲ್ಸ್ ಹೋಗೋಣ, ತುಂಬಾ ಬೋರ್ ಹೊಡಿತಿದೆ ಅಂತ ಹೇಳಿದ್ರು. ಸರಿ, ನಂದಿ ಹಿಲ್ಸ್ ಹೋದ್ರು. ಹೋದ್ಮೇಲೆ ಅಲ್ಲಿ ಅವರಿಗೆ ತುಂಬಾ ಒಂಥರ ಚೆಸ್ಟ್ ಪೈನ್ ಆದಂಗ ಆಯ್ತು. ಚೆಸ್ಟ್ ಪೈನ್ ಆಗಿದ್ದಕ್ಕೆ ಸರಿ ಅಲ್ಲಿ ಹೋಗಿದ ತಕ್ಷಣ ಸರಿ ಈಗ ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನಾವ್ ಅನ್ಕೊಂಡ್ವಿ ಗ್ಯಾಸ್ಟ್ರಿಕ್ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇನೆ ಬೆಳಗ್ಗೆ ಬೇಗ ಎದ್ದು ಬಂದು ಡಾಕ್ಟರ್ ಹತ್ರ ಬಂದು ಅವ್ರಿಗೆ ಚೆಕಪ್ ಮಾಡಿ ಎಲ್ಲ ಆಯ್ತು. ಅಂದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಅವರು. ಔಷಧಿಗಳು ICU ಅಲ್ಲಿ 1 ದಿನ ಇದ್ರು. ಆಮೇಲೆ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ಒಂದು ಏನಾದ್ರೂ ನಾವು ಅನುಭವಿಸ್ಬೇಕಂದ್ರೆ ಅದು ಅನುಭವಿಸ್ಲೇಬೇಕು. ಅದು ನಾವು ಮಾಡಿದ್ದು ಕರ್ಮದಿಂದ ಬರುತ್ತೆ. ಅಂದ್ರೆ ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದು ಆ ಗುರುವಿನ ನಿರ್ಣಯ ಆಗಿರುತ್ತೆ.
ಅಂದ್ರೆ ಆ ಟೈಮಲ್ಲಿ ಅಳಿಯ ಮತ್ತೆ ಮಗಳು ಇದ್ದು ಮನೆಯಲ್ಲಿದ್ದು ಅವರು ಜೊತೆಗಿದ್ರು ಹಾಸ್ಪಿಟಲ್ ಬರೋದಿಕ್ಕೆ ಎಲ್ಲದಕ್ಕೂ ಒಂದು ಸಹಕಾರ. ಹೌದು, ನಾನು ಒಬ್ಳೇ ಇದ್ದಿದ್ರು ಕಷ್ಟ ಆಗಿರೋದು. ಸೊ ಅನುಭವಿಸ್ಲೇಬೇಕು. ಹೆಂಗ್ ಮಾಡ್ಬೇಕು ಅಂದ್ರೆ ಅವರುಗಳು ಇದ್ದಾಗ ಮಾಡೋದ್ರಿಂದ ಎಲ್ಲಾರು ಜೊತೆಗಿದ್ದು ಎಲ್ಲಾರು ಸೇರಿ ನೋಡ್ಕೊಳಂಗ್ ಆಯ್ತು. ತೊಂದ್ರೆ ಆಗಿಲ್ಲ ನನ್ಗೂ ಟೆನ್ಷನ್ ಜಾಸ್ತಿ ಆಗ್ಲಿಲ್ಲ. ಅವ್ರುಗಳು ಜೊತೆಗೆ ಇದ್ದು ಸಪೋರ್ಟ್ ಆಗಿದ್ರು. ಹೌದು, ಅದು ಅವನ್ ಭಗವಂತ ಆ ನಿರ್ಣಯ ಮಾಡೋದು ಅಂತ ನಂಗೆ ಸ್ವಲ್ಪ ದೃಢವಾಯ್ತು. ಕಷ್ಟ ಪಡೋದು ಅಂದ್ರೆ ಏನ್ ಆಗ್ಬೇಕೋ ಅದು ನಮ್ ಕೈಯಲ್ಲಿಲ್ಲ. ಕರ್ಮ ಏನ್ ಮಾಡಿರ್ತೀವೋ ಅದ್ ತಕ್ಕಂಗೆ ಅನುಭವಿಸ್ಬೇಕು. ಬಟ್ ಅದಕ್ಕೂ ಅವ್ರ ಮಕ್ಕಳು ಮತ್ತೆ ಅಳಿಯ ಜೊತೆಗೆ ಅಲ್ಲಿ ಇದ್ದು ಆ ಟೈಮಲ್ಲಿ ಡಾಕ್ಟರ್ ಹೋಗಕ್ಕೆ ಬರಕ್ಕೆ ಅಲ್ಲಿ ಇರೋದಿಕ್ಕೆ ಎಲ್ಲದಕ್ಕೂ ಅವಕಾಶ ಆಯ್ತು. ಅವರು ಜೊತೆಗಿದ್ದಿದ್ರಿಂದ ಸ್ವಲ್ಪ ಸಪೋರ್ಟ್ ಆಯ್ತು ನನ್ಗೆ. ಇದು ಅವನ್ ಕರುಣೆ ಅಷ್ಟೇ ಅಂತ ಅನ್ನಿಸ್ತು ನನ್ಗೆ. ಅವನದು ದಯೆಯಿಂದ ಈ ತರ ಆಯ್ತು ಅಂತ ನನಗನ್ಸುತ್ತೆ. ಹೌದೌದು, ಅದು ಸತ್ಯ ಅಮ್ಮ. ಈ ರೀತಿಯಾಗಿ ನಿಮ್ಗೆ ನಾನು ಒಬ್ಳೇ ಇದ್ದೆ. ಹೌದು, ಹೆಜ್ಜೆಗೂ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿನ್ನ ನಿದರ್ಶನಗಳು 3 ನಿದರ್ಶನಗಳ ಸಾಕ್ಷಿಯಾಗಿದಾವೆ ಅಂತ ಹೇಳ್ಬೋದು. ಎಂತೆಂತ ಒಂದು ಸಂದರ್ಭದಲ್ಲಿ. ಆಮೇಲೆ ನಾನು 2015 ಅಲ್ಲಿ ಸ್ಟೆಪ್ಸ್ ಇಂದ ಬಿದ್ಬಿಟ್ಟೆ. ಬಿದ್ದ ಮೇಲೆ ಫೆಮರ್ ಬೋನ್ ನನ್ಗೆ ರಾಡ್ ಹಾಕಿದ್ದಾರೆ, ಇಲ್ಲಿ ರಾಡ್ ಹಾಕಿದ್ದಾರೆ. ಸೊ 6 months ನನ್ನ ಕೆಳಗಡೆ ಭಾರ ಕಾಲು ಇಡಬಾರ್ದು ಅಂತ ಹೇಳಿದ್ರು. ಸೊ ಭಾರ ಇಟ್ಟಿಲ್ಲ, ಬರೀ ಫಿಸಿಯೋಥೆರಪಿ ಬಂದು ಮನೆಗೆ 1 ತಿಂಗಳು ಬಂದು ಪೂರ್ತಿ ಎಕ್ಸಸೈಸಸ್ ಮಾಡ್ಸೋನು. ಗೌತಮಿ ಮನೋನ್ಮಣಿ ಮನೆಗೆ ಬಂದು ನೋಡ್ಕೊಂಡಿದ್ಲು. 1 ತಿಂಗಳು ಮನೆಗೆ ಬಂದು ನೋಡ್ಕೊಂಡಿದ್ಲು. ಅನ್ಸೂಯಾನು ಮನೆಗೆ ಬಂದಿದ್ಲು. ಆಮೇಲೆ ಸ್ವಲ್ಪ ದಿನ ಇದ್ದು ವಾಪಸ್ ಬಂದ್ಲು. ಮನೋನ್ಮಣಿ 1 ತಿಂಗಳು ಇದ್ಲು. ಆಮೇಲೆ ಅಪ್ಪನೇ ನಮ್ ಚಿಕ್ಕಮ್ಮನ್ಗೆ ಹೇಳಿ ನೀನ್ ಅವಳನ್ನ ನೋಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಅವ್ರು 1 ತಿಂಗಳು ಇದ್ರು ನಮ್ಮ ಮನೆಗೆ ನೋಡ್ಕೊಳಕ್ಕೆ. ಅಕ್ಕ ಅವ್ರು ಬಂದು ಅಪ್ಪನೇ ಅವ್ರ ಹತ್ರ ಮಾತಾಡ್ಸಿ ನೀನ್ ನೋಡ್ಕೊಳಮ್ಮ ಅವಳನ್ನ ಅಂತ ಹೇಳಿ. ಸೊ ಅವ್ರು ಬಂದು ಮನೆಗಿದ್ದು ಅವ್ರು ನೋಡ್ಕೊಂಡ್ರು. ಅದಾದ್ಮೇಲೆ ಅವ್ರ ಊರಿಗೆ 15 ದಿವಸ ಹೋಗ್ಬೇಕಾಗಿತ್ತು. ಸೊ ಹಂಗೆ ಆ ಟೈಮಲ್ಲಿ ನಾನು ಇಲ್ಲಿ ಆಶ್ರಮಕ್ಕೆ ಬಂದೆ. ಯಾಕೆಂದ್ರೆ ಇವ್ರು ಆಫೀಸ್ ಹೋಗ್ಬೇಕಾಗಿತ್ತು ಯಜಮಾನ್ರು. ಮಗಳು ಪೂನಾದಲ್ಲಿದ್ಲು, ಚಿಕ್ಕವಳು ಇಲ್ಲಿ ಆಶ್ರಮದಲ್ಲಿದ್ಲು. ಸೊ ಹಂಗಾಗಿ ನಾನು ಆಶ್ರಮಕ್ಕೆ ಬಂದು ಇಲ್ಲಿ ಇದ್ದೆ, 15 ದಿವಸ ಇದ್ದೆ. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ದಿನಾ ಫಿಸಿಯೋಥೆರಪಿ ಮಾಡ್ಬೇಕು, ಮಿಸ್ ಮಾಡ್ಬಾರ್ದು ಅಂತ ಹೇಳಿದ್ರು. ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅನ್ಸೂಯ ಅಂದ್ರೆ ಮುನ್ಮಣಿ ನನಗೆ ಊಟ ತಗೊಂಬಂದ್ ಕೊಡೋದು, ಎಲ್ಲ ಕೆಲ್ಸಗಳು ಅವಳು ನನಗ್ ಮಾಡವಳು. ಅಂದ್ರೆ ಏನೇನು ಹೆಲ್ಪ್ ಬೇಕು ಅಷ್ಟು ಮಾಡವಳು. ಅಂದ್ರೆ ಅವಳಿಗೆ ಪುರ್ಸೊತ್ ಅಷ್ಟು ಇರ್ಲಿಲ್ಲ. ಅವಳು ಬಂದು ನನಗೆ ಬಂದು ಎಕ್ಸಸೈಸ್ ಮಾಡಕ್ಕೂ ಪುರ್ಸೊತ್ ಇರ್ಲಿಲ್ಲ, ಅಷ್ಟು ಇರ್ಲಿಲ್ಲ. ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡೋವಾಗ ಅನ್ಸೂಯಕ್ಕ ಅಂತ ಇಲ್ಲಿ ಆಶ್ರಮದಲ್ಲಿದ್ದಾರೆ. ಅವರೇ ತಾನಾಗೆ ಬಂದು 15 ದಿವ್ಸನು 1 ದಿನ ಬಿಡದೆ ಬೆಳಗ್ಗೆ ಸಾಯಂಕಾಲ ಬಂದು ಎಕ್ಸಸೈಸ್ ಮಾಡಿ ಹೋಗೋರು. ನಾನಂತೂ ಕೇಳಿಲ್ಲ, ಅವ್ರನ್ನ ಮಾಡು ಅಂತ ಕೇಳಿಲ್ಲ. ನನ್ನ ಅಪ್ಪನ ಹತ್ರ ಬೇಡ್ಕೊಂಡೆ ಅಷ್ಟೇ. ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದನ್ನ ಯಾರ ಮೂಲಕ ಹೆಂಗ್ ಮಾಡ್ಬೇಕು ಅನ್ನೋದು ಆ ಭಗವಂತನ ಇಚ್ಛೆ, ಆ ಗುರುವಿನ ಇಚ್ಛೆ ಅಂತ ಅಪ್ಪ ತಿಳಿಸ್ತಾ ಇರ್ತಾರೆ. ಇದು ಅವನ್ ಕರುಣೆ ಅಷ್ಟೇ. ಅದು ಹೌದೌದು, ಅದು ಸತ್ಯಮ್ಮ. ಯಾರಿಗೆ ಯಾರ ಮೂಲಕ ಈಗ ಏನೇನ್ ರೂಢ ಇರುತ್ತೆ. ನನಗೆ ಅನ್ಸಿಯ ಅಕ್ಕ ಜೊತೆ ಅಂದ್ರೆ ಬಂದು ಎಕ್ಸಸೈಸ್ ಮಾಡುವಷ್ಟು ಅಷ್ಟು ಕ್ಲೋಸ್ ಇಲ್ಲ. ಅವರೇ ದಿನ ಬಂದು ಬೆಳಗ್ಗೆ ಸಂಜೆ ಬಂದು ಎಕ್ಸಸೈಸ್ ಮಾಡಿ ಅವ್ರಿಗೆ ಬಂದ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದೇ ಬ್ರಾಹ್ಮಣಿ ಅಕ್ಕ ಜೊತೆ ಇರ್ತಾರಲ್ಲ ಅನ್ಸಿಯ ಅಕ್ಕ, ಅವರೇ ಬಂದು ಮಾಡಿ. ಆಮೇಲೆ ಇವತ್ ಬೆಳಗ್ಗೆ ಕೇಳಿದೆ ನಾನು ಅವ್ರಿಗೆ, ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದಿಕ್ಕೆ ಅವ್ರ ನೆಪ ಮಾತ್ರ ನನ್ನ ಇಟ್ಕೊಂಡಿರೋದು, ಅವ್ರು ನನ್ನ ಪ್ರೇರಣೆ ಮಾಡಿದ್ದೆ ಅಪ್ಪ ಅಂತ ಹೇಳ್ತಾ ಇದ್ರು. ಇದು ಗುರುವಿಂದ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಪ್ರೇರಣೆ ಮಾಡೋದು ನಾವು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರ ಏನ್ ಮಾಡೋದಿಲ್ಲ. ಅಂದ್ರೆ ಮಾಡೋದಿಲ್ಲ ಅಲ್ಲ, ಎಲ್ರು ಅವ್ರವ್ರ ಕೆಲ್ಸ ಇರುತ್ತೆ. ಹೌದು, ಈಗ ನಾವು ಒಂದಮ್ಮ ಮನ್ಸಲ್ಲಿ ನಾವ್ ಏನ್ ಅನ್ಕಂತೀವಿ ಅಂತ ಅದು ಅವನಿಗೆ ಮುಟ್ಟಿದೆ, ಗೊತ್ತಾಗುತ್ತೆ. ಅದನ್ನ ಯಾರ ಮುಖಾಂತರನಾದ್ರೂ ಅವ್ರು ಪೂರೈಸ್ತಾರೆ ಅನ್ನೋದಕ್ಕೇನೆ ಇದೇ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಲಾಕ್ ಡೌನ್ ಅಲ್ಲೂ
ಮನೋನ್ಮಣಿ ಮತ್ತೆ ಅವ್ರ ಯಜಮಾನ್ರನ್ನ ಅಪ್ಪ ಇದರಿಂದ ಕರ್ಸ್ಕೊಂಡ್ರು, ಪೂನಾಯಿಂದ ಬನ್ನಿ ಅಂತ ಹೇಳಿದ್ರು. ಲಾಕ್ ಡೌನ್ ಶುರು ಆಯ್ತು. ಅಂದ್ರೆ ಅವಳು ಬರಕ್ಕೆ ಮುಂಚೆ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಆಯ್ತು. ಅವಳು ಅಪ್ಪನಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಾ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳಿದ್ಲು. ಹೇಳಿದ ತಕ್ಷಣ ಇವಳು ಫ್ಲೈಟ್ ಮಾತ್ರ ಒಂದೇ ಕ್ಯಾನ್ಸಲ್ ಆಗದೆ ಅಲ್ಲಿಂದ ಬಂದ್ರು, ಪೂನಾಯಿಂದ ಬಂದ್ರು. ಮತ್ತೆ ಬಂದ್ಮೇಲೆ ನಮಗೂ ಹೇಳಿದ್ರು, ನೀವು ಮನೆಗೆ ಹೋಗ್ಬೇಡಿ, ಇಲ್ಲಿಂದ ಡೈರೆಕ್ಟ್ ಆಗಿ ಬಂದ್ಬಿಡಿ, ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಬನ್ನಿ ಅಂತ ಹೇಳಿದ್ರು ನಮ್ಗೆ. ಹಂಗಾಗಿ ನಾವು 4 ಜನನು ಗಾಡಿಯಲ್ಲಿ ಬಂದ್ವಿ, ಕಾರಲ್ಲಿ ಬಂದ್ವಿ. ಅದ್ ಮೆರವನೆ ಬಂದಂಗೆ ಬರ್ತಾ ಇತ್ತು ರೋಡ್ ಫುಲ್ಲು. ಅಂದ್ರೆ ಪೂರ್ತಿ ಎಲ್ಲಾ ಊರಿಂದಾನು ಬಂದ್ರು, ವಾಪಸ್ ಹೋಗ್ತಾ ಇದ್ರು ಗಾಡಿಯಲ್ಲಿ, ಸ್ಕೂಟರಲ್ಲಿ ಎಲ್ಲ ಬಟ್ಟೆ ಅವ್ರವ್ರ ಸಾಮಾನ್ ತಗೊಂಡು ಎಲ್ಲ ಅವ್ರವ್ರ ಊರಿಗೆ ಹೋಗ್ತಾ ಇದ್ರು. ಆಮೇಲೆ ಆಶ್ರಮಕ್ಕೆ ಬಂದ್ವಿ. ಆಶ್ರಮಕ್ಕೆ ಬಂದ್ಮೇಲೆ ಎಲ್ಲಾ ಕಡೆ ಕೋವಿಡ್ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ರು, ತುಂಬಾ ತೊಂದರೆ ಆಯ್ತು. ಅಂದ್ರೆ ಇಲ್ಲಿಂದ ಹಿಂಗ್ ಹೋಗ್ಬಾರ್ದು, ಹೊರಗ್ ಬರಬಾರ್ದು, ಮಾಸ್ಕ್ ಹಾಕೋಬೇಕು, ಅದು ಇದು ಅಂತ ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಅಂದ್ರೆ ನಮಗೆ ನಾವು ಅಪ್ಪನ ದಯೆಯಿಂದ, ಅಪ್ಪನ ಕರುಣೆಯಿಂದ ಎಷ್ಟು ಚೆನ್ನಾಗಿದ್ವಿ ಅಂದ್ರೆ ಆ ಕೋವಿಡ್ ಪೀರಿಯಡ್ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಗೆ. ಇಲ್ಲೇ 10 ತಿಂಗಳು ಇದ್ವಿ ನಾವು. ಅಪ್ಪನ ಆಶೀರ್ವಾದದಿಂದ 10 ತಿಂಗಳು ಇದ್ವಿ. ಹೊರಗಡೆ ಏನೇನ್ ತೊಂದರೆ ಆಯ್ತು ಏನು ನಮಗೆ ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ. ಬರೇ ಭಗವಂತನ ಇದ್ದೀರಾ ಅಂತಾನೆ ಹೇಳ್ಬೋದು. ಒಂದ್ ಭಜನೆ ಮಾಡ್ಕೊಂಡು ಎಲ್ಲಾರು ತುಂಬಾ ಚೆನ್ನಾಗಿತ್ತು. ಆ ಪೀರಿಯಡ್ ಎಲ್ಲ ಸೇವೆ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಇದ್ವಿ ಆ ಟೈಮಲ್ಲಿ. ತುಂಬಾ ಚೆನ್ನಾಗಿತ್ತು. ಅದು ಅಪ್ಪನ ಕರುಣೆ ಅಷ್ಟೇ. ಅದು ಅಪ್ಪನ ಪ್ರೀತಿ, ಅಪ್ಪನ ಕರುಣೆ ಅಷ್ಟೇ. ಹೌದು, ಬೇರೆ ಬೇರೆ ಸದಾ ಅದು ಇರ್ಬೇಕು ಅಂತ ಬೇಡ್ಕೋಬೇಕಷ್ಟೆ. ಹೌದೌದು. ಆಮೇಲೆ ನಾವು ಹೆಂಗೆ ಅಪ್ಪ ನೆನೆಸ್ಕೊಂಡ್ರೆ ಹೆಂಗೆ ಪೂರೈಸ್ತಾನೆ ಅಂತ ಹೇಳಕ್ಕೆ ನಾನೊಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗ್ಲೂ ಶ್ರೀಪಾದ ವಲ್ಲಭನ್ನ ನೋಡಿದ್ರೆ, ನಮ್ಮ ಶ್ರೀಪಾದ ವಲ್ಲಭ ನೋಡಿದ್ರೆ ಮುದ್ದು ಮಾಡ್ಬೇಕು ಅಂತ ತುಂಬಾ ಅನ್ಸೋದು. ಅಂದ್ರೆ ಅಷ್ಟು ಮುದ್ದಾಗಿದ್ದಾನ ಅವನು. ಎಲ್ಲ ತಾಯಂದ್ರಿಗೂ ಅದು ಅನ್ಸಿರತ್ತೆ, ನನಗೂ ಹಂಗೆ ಅನ್ಸುತ್ತೆ. ಅದಕ್ಕೆ ಒಂದು ಸಾಕ್ಷಿ ಅಪ್ಪನಿಗೆ ಹೋಗಿ ಅದು ಹೆಂಗ್ ಮುಟ್ಟು ಅದನ್ನ ಹೆಂಗ್ ಪೂರೈಸ್ದ ಅಂತ ಹೇಳಕ್ಕೆ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಮ್ಮ. ಪೂನಾಗೆ ನಾನು ಯಜಮಾನ್ರು ಹೋಗಿದ್ವಿ, ಮಗಳ ಮನೆಗೆ, ಮನೋನ್ಮಣಿ ಮನೆಗೆ ಹೋಗಿದ್ವಿ. ಅಲ್ಲಿ ಅಪ್ಪನೂ ಬಂದಿದ್ರು, ಅಪ್ಪ ಮತ್ತೆ ಸ್ವಲ್ಪ ಭಕ್ತರೆಲ್ಲ ಬಂದಿದ್ರು. ಅಲ್ಲಿಂದ ಅಲ್ಲಿಂದ ಅವತ್ತು ಅಪ್ಪ ಹೋಗಿ ಅಂಗಡಿಗೆಲ್ಲ ಹೋಗಿ ಬಂದ್ರು. ಅಂಗಡಿಗೆ ಹೋಗಿ ಬಂದು ಅಪ್ಪನ್ಗೆ ಸ್ವಲ್ಪ ಪೂಜೆ ಸಾಮಾನು ಇದು ಹೊಡಿಯೋದು, ಅಂದ್ರೆ ಶಂಖ ಅಂತ ಪೂಜೆ ಐಟಮ್ಸ್ ಎಲ್ಲ ತಗೊಂಬರಕ್ ಹೋದ್ರು. ಅಲ್ಲಿ ಹೋಗ್ಬಿಟ್ಟು ಅಪ್ಪ ಹುಡುಕಿದ್ರು, ಶ್ರೀಪಾದ ವಲ್ಲಭ ಇದೆಯಾ ಅಂತ ಹುಡುಕಿದ್ರಲ್ಲಿ. ಹುಡುಕಿದ್ರೆ ಅವನ ಹತ್ರ ಕೇಳದ್ಮೇಲೆ ಅವನು ಎಲ್ಲೋ 2nd ಫ್ಲೋರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದೇ ಒಂದಿದೆ, ತುಂಬಾ ಹಳೇದಿದೆ, ಅದು ಅಲ್ಲಿಂದ ತಗೊಂಬರ್ತೀನಿ ಅಂತ ತಗೊಂಬಂದಿದ್ಮೇಲೆ ಅಪ್ಪ ಇದೇ ಶ್ರೀಪಾದ ವಲ್ಲಭ ಅಂತ ತಗೊಂಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರು, ಕಾರಲ್ಲಿ ಇಟ್ಬಿಟ್ರು. ಆಮೇಲೆ ನೆಕ್ಸ್ಟ್ ಡೇ ಮಹಾಬಲೇಶ್ವರ್ ಬಂದ್ಬಿಟ್ವಿ. ನಾನು ದಾತ್ರಿ ಇಬ್ರು ಮಾತ್ರ ಮನೆಯಲ್ಲೇ ಇದ್ವಿ. ಇವರೆಲ್ಲ ಮಿಕ್ಕಿದವ್ರೆಲ್ಲ ಅಂಗಡಿಗೆ ಹೋದ್ರು. ನಾನು ದಾತ್ರಿ ಮನೇಲಿ ಸ್ವಲ್ಪ ಎಲ್ಲ ಕೆಲ್ಸಗಳು ಮಾಡ್ಲಿಕ್ಕೆ ಇದ್ವಿ ನಾವು. ಆಮೇಲೆ ಇಬ್ರು ಎಲ್ಲಾರು ಬಂದ್ ಹೇಳಿದ್ರು, ಶ್ರೀಪಾದ ವಲ್ಲಭ ಇಷ್ಟು ಚೆನ್ನಾಗಿದ್ದಾನೆ, ಇಷ್ಟು ಮುದ್ದಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ನಮಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅಂದ್ರೆ ಏನಂದ್ರೆ, ಅಯ್ಯೋ ಅಟ್ಲೀಸ್ಟ್ ನೋಡಕ್ಕಾದ್ರೂ ಒಂದು ಅವಕಾಶ ಕೊಡ್ಲಿಲ್ವಲ್ಲ, ಸಿಕ್ಕೇ ಇಲ್ವಲ್ಲ ಅಂತ ನಾವು ತುಂಬಾ ಇಬ್ರು ಬೇಜಾರ್ ಮಾಡ್ಕೊಂಡಿದ್ವಿ. ದಾತ್ರಿ ನಾನು ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಪ್ಯಾಕ್ ಮಾಡ್ಬಿಟ್ಟಿದ್ರು ಅಪ್ಪ, ಸೊ ಚಾನ್ಸ್ ಇಲ್ಲ ಬಿಡು ಅಂತ ಸುಮ್ಮನಾಗ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತು, ಮಹಾಬಲೇಶ್ವರ್ ಹೋದ್ವಿ. ಆಮೇಲೆ ಅಲ್ಲಿ ಅಪ್ಪ ಆ ಶ್ರೀಪಾದ ವಲ್ಲಭನ್ ಶಿಲೆನ ತಗೊಂಬಂದಿದ್ರು, ಅದ್ ನಮಗ್ ಗೊತ್ತಿಲ್ಲ. ಅದನ್ನ ತಗೊಂಬಂದು ಅಪ್ಪ ಮತ್ತೆ ಚಿಕ್ಕಣ್ಣ ಇಬ್ರು ಆ ಪಂಚಗಂಗೆಯಲ್ಲಿ ಅಭಿಷೇಕ ಮಾಡಿದ್ರು. ಆ ಶ್ರೀಪಾದ ವಲ್ಲಭನ್ನ ಪಂಚಗಂಗೆಯಲ್ಲಿ ಅಭಿಷೇಕ ಮಾಡಿ ಅದನ್ನ ತಗೊಂಬಂದ ರೂಮಲ್ಲಿ ಇಟ್ಬಿಟ್ಟು ನನ್ಗೆ, ಸತ್ಯಸಂದ್ರಗೂ, ದಾತ್ರಿ ಮತ್ತೆ ಪ್ರಾಜ್ಞಾಗೆ ಪೂಜೆ ಮಾಡಿ ಅಂತ ಹೇಳಿದ್ರು, ಅಲಂಕಾರ ಮಾಡಿ ಪೂಜೆ ಮಾಡಿ ಅಂತ ಹೇಳಿದ್ರು. ನಮಗೆ ಅಷ್ಟು ಖುಷಿ ಆಗೋಯ್ತು. ನಾವು ದಾತ್ರಿ ಇಬ್ರು ಶ್ರೀಪಾದ ವಲ್ಲಭನ ನೋಡಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದು. ಅದ ಅಪ್ಪನಿಗೆ ಎಷ್ಟು ಚೆನ್ನಾಗಿ ಹೋಗಿ ಮುಟ್ಟಿದೆ ಅಂತ ಪೂಜೆ ಮಾಡಕ್ ಹೇಳಿ, ಅಲಂಕಾರ ಮಾಡಕ್ ಹೇಳಿ ಆಮೇಲೆ ಬಂದ್ರು. ಆಮೇಲೆ
ವಾಪಸ್ ತಿರುಗಿ ಹೋಗೋವಾಗ್ಲುವೆ ಅಪ್ಪ ಅಂಗಡಿಗೆ ಹೋಗ್ಬೇಕಾಗಿತ್ತು. ನಾನು ಪ್ರಾಜ್ಞಾ ದಾತ್ರಿ 3 ಜನ ಕಾರಲ್ಲಿ ಹೊರಟ್ವಿ. ಹೊರಟ ಮೇಲೆ ಅಪ್ಪ ಕರೆದ್ಬಿಟ್ಟು ಆ ಶ್ರೀಪಾದ ವಲ್ಲಭನ್ ಕೈ ಕೊಟ್ಬಿಟ್ಟು ಇದನ್ನ ಜೋಪಾನವಾಗಿ ತಗೊಂಡೋಗಿ ಮುದ್ದು ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೊಟ್ರು. ಹಂಗಾಗಿ ಆ ಶ್ರೀಪಾದ ವಲ್ಲಭನ್ನ ಅಷ್ಟು ಮುದ್ದು ಮಾಡಿ ಮೈಯ ಮಡಿಲಿ ಇಟ್ಕೊಂಡು ಮುದ್ದು ಮಾಡಿ ಹಂಗೆ ಖುಷಿ ಖುಷಿಯಿಂದ ಇಬ್ರು ತಗೊಂಡು ಹೋದಿ ಮನೆಗೆ. ಅಪ್ಪ ಒಂದೊಂದು ನಮ್ದು ಆಸೆನೂ ಹೆಂಗ್ ಪೂರೈಸ್ತಾರೆ ಅಂತ ಹೇಳಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ಹೌದು, ಈಗ ನೀವು ಮನ್ಸಲ್ಲಿ ಅನ್ಕೊಂಡಿದೀರಾ, ಬೇಜಾರಾಗಿತ್ತು ನಿಮ್ಗೆ? ಹೌದು, ನನ್ಗೂ ಬೇಜಾರಾಗಿತ್ತು, ದಾತ್ರಿಗೂ ಬೇಜಾರಾಗಿತ್ತು. ಇಲ್ಲ ನಾವು ಏನ್ ಅನ್ಕೊಂಡ್ವಿ ಅಂದ್ರೆ ಬರೀ ದರ್ಶನ ನೋಡ್ಬೇಕು ಅಂತ ಅಷ್ಟೇ ಕೇಳಿದ್ವಿ. ಅಪ್ಪ ನಮಗೆ ಪೂಜೆ ಮಾಡಕ್ಕೆ, ಅಲಂಕಾರ ಮಾಡಕ್ಕೆ ಅವಕಾಶ ಕೊಟ್ಟು ಅದನ್ನ ಮುದ್ದು ಮಾಡಕ್ಕೂ ಅವಕಾಶ ಕೊಟ್ಬಿಟ್ರು. ಅಪ್ಪನ್ಗೆ ನಾವು ಅದೇ ಏನ್ ಹೇಳ್ತಾರೆ ಎಲ್ರು ಅಂದ್ರೆ, ನಾವು ಒಂದು ಸ್ಟೆಪ್ ಮುಂದೆ ಬಂದ್ರೆ ಭಗವಂತ 10 ಸ್ಟೆಪ್ ಎಳಿತಾನಂತೆ. ಅದೇ ತರ ನಾವು ಒಂದು ಕೋರಿಕೆ ಕೇಳಿದ್ದಕ್ಕೆ ಅಪ್ಪ ಎಷ್ಟೊಂದು ಕೊಟ್ಬಿಟ್ರು ನಮ್ಗೆ. ಅದು ಸತ್ಯ ಅಮ್ಮ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ಮೊನ್ನೆ ನೆಲಮಂಗಲ ಭಿಕ್ಷೆಗೆ ಹೋಗಿದ್ವಿ. ಅದಕ್ ಮುಂಚೆ ಒಂದು 4 ದಿನ ಮುಂಚೆ ನಾನು ಯಾವಾಗ್ಲೂ ಅಪ್ಪನ್ನ ಬರೀ ಗುರುವಾಗಿ ನೋಡ್ತೀನಿ, ನನಗೆ ಇದು ನನ್ನ ದೇವ್ರಾಗ್ ನೋಡ್ಬೇಕು ನಾನು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಹಂಗೆ ನಿನ್ಗೆ ದೇವ್ರು ಅಂತ ನೋಡ್ಬೇಕಂದ್ರೆ ನನಗೆ ನೀನು ಶ್ರೀನಿವಾಸನ್ ತರ ದರ್ಶನ ಕೊಡು ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂದ್ರೆ ನಾನು ಯಾಕೆ ಅನ್ಕೊಂಡೋ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದು ನಿನ್ಗೆ ದೇವ್ರು ಗುರು ತರ ನೋಡೋದಕ್ಕಿಂತ ಮೇಲೆ ನನಗೆ ದೇವ್ರ ತರ ನೋಡ್ಬೇಕು, ನಂಗೆ ನೀನು ಶ್ರೀನಿವಾಸನ್ ತರ ದರ್ಶನ ಕೊಡು ಅಂತ ನಾನು ಬೇಡ್ಕೊಂಡೆ ಅಪ್ಪನ. ಆಮೇಲೆ 4 ಗಂಟೆ ಹಂಗೆ ಭಿಕ್ಷೆಗೆ ಹೋದ್ವಿ, ನೆಲಮಂಗಲ ಭಿಕ್ಷೆಗೆ ಹೋದ್ವಿ. ಹೋಗೋವಾಗ ಅನ್ಸಿಯಾ ಫೋನ್ ಮಾಡ್ಬಿಟ್ಟು ಬರ್ತೀಯೇನೋ ಅಂತ ಕೇಳಿದ್ಲು. ಹಾ ಬರ್ತೀನಿ ಅಂತ ಹೊರಟೆ. ಹೋಗ್ಬಿಟ್ಟು ವಾಪಸ್ ತುಂಬಾ ಚೆನ್ನಾಗಾಯ್ತು, ಭಜನೆ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಯ್ತು ನೆಲಮಂಗಲದಲ್ಲಿ. ಆಮೇಲೆ ವಾಪಸ್ ಬರ್ತಾ ಗಾಡಿಯಲ್ಲಿ ಶಿವಾನಿ ಅಪ್ಪ ಹತ್ರ ಇಂದ ಒಂದು ಫೋಟೋ ತೋರಿಸ್ಬಿಟ್ಟು ಹೇಳ್ತಾ ಇದ್ರು, ಇಲ್ಲಿ ಒಬ್ರು ಭಕ್ತರು ಮನೆಯಲ್ಲಿ ಅಪ್ಪನ ಫೋಟೋ ದಿನ ಇಟ್ಟು ಪೂಜೆ ಮಾಡ್ತಾ ಇದ್ರು, ಅದು ಕುಂಕುಮ ಇರೋದು ಅದ್ರಲ್ಲಿ. ಆಮೇಲೆ ಅವರು ತಿರುಪತಿಯಲ್ಲಿ ಏನೋ ಪೂಜೆಗೆ 5,000 ಕೊಟ್ಟು ಪೂಜೆ ಮಾಡ್ಸೋಕ್ಕೋಸ್ಕರ ಅಲ್ಲಿ ತಿರುಪತಿ ಹೋಗ್ಬೇಕಾಗಿತ್ತು. ಬಟ್ ಅವ್ರಿಗೆ ಗೊಂದಲ ಇತ್ತು, ತಿರುಪತಿಗೆ ಹೋಗ್ಬೇಕು ಅಥವಾ ಅಪ್ಪನ ದರ್ಶನಕ್ಕೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು ನಾನು ಅಂತ ಅವರಿಗೆ ಒಂದು ಗೊಂದಲ ಇತ್ತು. ಸೊ ಹಂಗಾಗ್ಬಿಟ್ಟು ಅವರು ಸರಿ ಏನ್ಬಿಟ್ಟು ಪೂಜೆ ಮಾಡಕ್ಕೋಸ್ಕರ ಫಸ್ಟ್ ಅಪ್ಪನ್ ಫೋಟೋ ಹತ್ರ ಬಂದ್ರಂತೆ. ಫೋಟೋ ಹತ್ರ ಬಂದ್ಮೇಲೆ ಅದು ಶ್ರೀನಿವಾಸನ್ ಹೆಂಗ್ ನಾಮ ಇರುತ್ತೋ ಹಂಗೆ ನಾಮ ಇದೆ, ಆ ಅಪ್ಪನಿಗೆ ಶ್ರೀನಿವಾಸನ್ ತರ ನಾಮ ಹಾಕಿರೋದು ತರ ಇತ್ತು. ಅದನ್ನ ಅವರು ಆವಾಗ ಅವ್ರಿಗೆ ಸರ್ವ ವ್ಯಾಪಕ ಭಗವಂತ ಅಂತ ನಮಗೆ ತೋರಿಸ್ತಾನ ಭಗವಂತ. ನೀನು ಅವನು ಎಲ್ಲ ಒಂದೇ ಅಂತ ತೋರ್ಸಕ್ಕೆ ಅಪ್ಪಂದು ತೋರ್ಸೋ ರೀತಿ ಇದು. ಸೊ ನಾನು ಕೇಳ್ಕೊಂಡಿದ್ದೆ ಶ್ರೀನಿವಾಸನ್ ತರ ದರ್ಶನ ಕೊಡು ಅಂತ. ಸೊ ಹಂಗಾಗಿ ನನ್ನನ್ನು ಕರ್ಕೊಂಡು ಹೋಗಿ ಅದನ್ನ ನಿರೂಪಣೆ ಮಾಡಕ್ಕೋಸ್ಕರ ಆ ಶ್ರೀನಿವಾಸನ್ ತರ ದರ್ಶನಾನು ಕೊಟ್ರು ಅಪ್ಪ. ಹೌದು, ಅದೇ ಮೊನ್ನೆ ಇನ್ನ ಶ್ರೀಪಾದವಲ್ಲಭರಿಗನು ಸತಿನೂ ಅದೇ ಅಲಂಕಾರ ವೈಕುಂಠ ಏಕಾದಶಿ ದಿವಸ. ಹೌದು, ಅಲ್ಲೂ ಶ್ರೀಪಾದವಲ್ಲಭನ್ಗೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಲಂಕಾರ. ಹೌದೌದು. ತನ್ಮಯ್ಯಮ್ಮ, ಅಪ್ಪನ ಕೃಪೆಯಿಂದ ಈಗ ನೆಲಮಂಗಲದಲ್ಲಿ ನೀವು ಭಿಕ್ಷಕ್ಕೆ ಅಂತ ಹೋದ್ರಿ. ಅವಾಗ ಹೋದಾಗ ನಿಮ್ ಮನ್ಸಲ್ಲಿ ಏನಿತ್ತು, ನಾನ್ ಭಿಕ್ಷೆನೆ ಮಾಡಿಲ್ಲಲ್ಲ ಅಂತ ಒಂದಿತ್ತು. ಅದನ್ನ ಯಾವ ರೀತಿ ಅಪ್ಪ ಪೂರೈಸಿದ್ರು ಅಂತ ಹೇಳ್ರಮ್ಮ. ನೆಲಮಂಗಲದಲ್ಲಿ ಭಿಕ್ಷೆಗೆ ನಾನು ಎಲ್ಲರೂ ಒಬ್ರೊಬ್ರು ಮನೆಗೆ ಹೋಗಿ ಕೇಳಿ 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 ಇಸ್ಕೊಂಡ್ ಬರೋರು. ನನಗನ್ನಿಸ್ತು ನಾನು ಬಂದಿರೋದೇ ಭಿಕ್ಷೆಗೆ ಅಂತ, ಒಬ್ರು ಮನೆಯಲ್ಲಿ ಅಟ್ಲೀಸ್ಟ್ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಒಬ್ರೇ ಮನೆಗೆ ಹೋಗಿದ್ ನಾನು. ಎಲ್ಲಾರ ಮನೆಗೂ ಹೋಗೇ ಇಲ್ಲ ನಾನು. ಒಬ್ರು ಮನೆಗೆ ಹೋಗ್ಬಿಟ್ಟು ನನ್ನ ಹತ್ರ ಜೋಳಿಗೆನೂ ಇರ್ಲಿಲ್ಲ. ಸೊ ಅದಕ್ಕೆ ನನ್ ಸೆರೆ ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ 3 ಸತಿ ಹೇಳ್ದೆ. ಆಮೇಲೆ ಅವರು 25 kg ಅಕ್ಕಿ, 10 kg ಬೆಲ್ಲ, 10 kg ತೊಗರಿಬೇಳೆ, 1 kg ತುಪ್ಪ ತಗೊಂಬಂದ್ ಕೊಟ್ರು. ನನ್ ಕೈಯಲ್ಲಿ ಏನನ್ನು ತುಪ್ಪ ಬಿಟ್ಟು ಬೇರೆ ಏನು ತಗೊಳಕ್
ಅಷ್ಟು ಭಾರ ಇತ್ತು ಅಂದ್ಬಿಟ್ಟು ಬರೀ ಬಿಟ್ಟು ಬೇರೆಯವ್ರನ್ನ ಕರೆದು ಬಿಟ್ಟು ತಗೊಂಡೋಗಕ್ ಕೇಳಿದೆ. ಅಂದ್ರೆ ಏನಕ್ಕೆ ಕೇಳಕ್ ಬಂದೆ ಇದು ಅಂದ್ರೆ, ಈ ಒಂದು ಸ್ಮಾಲ್ ನಾವು ಏನು ಅನ್ಕೋತೀವೋ ಅದಕ್ಕೆ ಪ್ರತಿಫಲ ತಕ್ಷಣ ಅಪ್ಪ ತೋರಿಸ್ಬಿಡ್ತಾರೆ, ಅಪ್ಪ ನಾನು ಇದೀನಿ ಅಂತ ತೋರಿಸ್ತಾರೆ ಅಂತ ಹೇಳಕ್ಕೋಸ್ಕರ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅದೇ ನಾವು ಏನ್ ಮನ್ಸಲ್ಲಿ ಈಗ ಅನ್ಕೊಂಡ ತಕ್ಷಣ ಅವರಿಗೆ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗುತ್ತೆ ಅದನ್ನ ಯಾವ ರೀತಿ ಪೂರೈಸ್ತಾರೆ ಅನ್ನೋದನ್ನ ಇದನ್ನ ಹೇಳ್ಬೋದು. ಈಗ ಅದೇ ನಾನು ಈಗ ಹೇಳ್ದಂಗೆ, ಈಗ ಅಪ್ಪ ಹೆಂಗೆ ಅಂತಂದ್ರೆ, ನಾವು ಒಂದ್ ಏನಾರ ಒಂದು ಹಂಬಲ ಇದ್ದಾಗ ಅದನ್ನ ಅವರು ಖುದ್ದಾಗಿ ಅಥವಾ ನಿರಾಕಾರವಾಗಿ ಅವರು ಪೂರೈಸ್ತಾರೆ ಅಂತ ಹೇಳ್ಬೋದಲ್ಲಮ್ಮ. ಅವ್ರು ಯಾರ ಮೂಲಕ ಹೆಂಗ್ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಅದು ನ್ಯಾಯವಾಗಿರ್ಬೇಕು, ನಮ್ ಕೋರಿಕೆ ನ್ಯಾಯವಾಗಿದ್ರೆ ಭಗವಂತನಿಗೋಸ್ಕರ ಇರ್ಬೇಕು. ಹೌದು, ಭಗವಂತನಿಗೋಸ್ಕರ ನ್ಯಾಯವಾಗಿದ್ರೆ ಅದು ಇವಾಗ ನನ್ಗೇನು ಅಷ್ಟ್ ಕೊಡ್ತಾರೆ ಇಷ್ಟ್ ಕೊಡ್ತಾರೆ ಬೇಡ, ನಾನು ಒಂದ್ ಮನೆಗೆ ಹೋಗಿ ಭಿಕ್ಷೆ ಮಾಡ್ಬೇಕು, ನಾನು ಬಂದಿರೋದೇ ಪರ್ಪಸೇ ಭಿಕ್ಷೆ ಮಾಡಕ್ಕೆ. ಸೊ ಅದಕ್ಕೆ ಹೋಗ್ಬೇಕು ಅಂತ ಹೋದೆ. ಅವನ್ ಎಷ್ಟ್ ಚೆನ್ನಾಗಿ ನೀನ್ 10 ಮನೆಗೆ ಯಾಕೆ ಹೋಗ್ತೀಯ, ಒಂದೇ ಮನೇಲಿ ಕೊಡ್ತೀನಿ ಅಂತ ಎಲ್ಲಾ ಕೊಟ್ಬಿಟ್ಟ ಭಗವಂತ. ಹಂಗೆ ಅವಂದು ಕರುಣೆ ಅಪಾರ. ಅಪ್ಪ ಬಂದಿರೋದೇ ಶ್ರೀಪಾದ ವಲ್ಲಭ ಸ್ವರ್ಣ ಪೀಠಿಕಾಪುರಕ್ಕೆ ಕರ್ಕೊಂಡು ಹೋಗಕ್ಕೋಸ್ಕರ. ಎಷ್ಟೊಂದ್ ಜನನ್ ಕರ್ಕೊಂಡು ಹೋಗ್ತೀನಿ, ಮುಕ್ತಿ ಕೊಡ್ತೀನಿ ಅಂತ ಅಪ್ಪ ಕೇಳ್ತಾನೆ ಇದ್ದಾರೆ. ಅವ್ರ ಕೃಪೆ ಕಟಾಕ್ಷ ಆಶೀರ್ವಾದ ಸದಾ ಇರ್ದು ಅವ್ರ ಪಾದದಲ್ಲಿ ಸೇರ್ಕೊಂಡು ಸ್ವರ್ಣ ಪೀಠಕ್ಕೆ ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬೇಡ್ಕೋತೀನಿ. ಇದನ್ನ ನೀವು ಬೇಡ್ಕಂತೀರಾ ಅಂತ ಹೇಳ್ತೀರಾ. ತನ್ಮಯಮ್ಮ, ನಿಮಗೆ ಈಗ ಅಪ್ಪಾಜಿಯವರು ಘನಾನುಭವ ಸಾರ ಅದ್ರಲ್ಲಿ ಎಂತೆಂತ ಹಾಡುಗಳು ಬರ್ದಿದ್ದಾರೆ. ಅದ್ರಲ್ಲಿ ಒಂದೊಂದು ವಾಕ್ಯನೂ ಅದು ಬಹಳ ಪ್ರಮುಖವಾಗಿ ಎಲ್ಲರಿಗೂ ಮನ ಮುಟ್ಟುವಂತಿದೆ. ಅದ್ರಲ್ಲಿ ನಿಮ್ಗೆ ಇಷ್ಟವಾದ್ದು ಯಾವ್ದಮ್ಮ? ಶರಣು ಶ್ರೀ ಗುರು ನಿಮ್ಮ ಅಡಿಗಳಿಗೆ, ಆ ಭಜನೆ ನಂಗೆ ತುಂಬಾ ಇಷ್ಟ. ಆಮೇಲೆ ಅನುಗ್ರಹಿಸಯ್ಯ ಪ್ರಭು ಕೃಪೆ ತೋರಯ್ಯ ಅಂತ ಒಂದು ಭಜನೆ ಇದೆ. ಎಲ್ಲ ತುಂಬಾ ಇದೆ, ಅಂದ್ರೆ ಇದೆರಡು ನಂಗೆ ತುಂಬಾ ಇಷ್ಟ. ಇದು ಯಾವುದೇ ಒಂದು ಭಜನೆ ಆಯ್ತು, ಇದು ನನಗೆ ಹೇಳಿದ್ದಾರೆ ಅನ್ನೋ ಫೀಲಿಂಗ್ ನನಗ್ ಬರುತ್ತೆ. ಅದು ಅದು ಸತ್ಯನೂ ಕೂಡ. ಯಾರನ್ನ ಹೇಳಿದ್ರೆ ಅವ್ರವ್ರು ವೈಯಕ್ತಿಕವಾಗಿ ಅವ್ರಿಗೆ ಅನ್ನಂಗೆ ಇರುತ್ತೆ. ಇಷ್ಟೊತ್ತು ನೀವು ನನ್ನ ಜೊತೆ ಈ ಒಂದು ಸದ್ಭಕ್ತರ ಸ್ವಾನುಭವ ಅಮೃತ ಸಾರ ಸಂಚಿಕೆಯಲ್ಲಿ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಶರಣ. ಈಗ ಅಪ್ಪಾಜಿಗೆ ಒಂದು ಜೈಕಾರ ಹಾಕಿ ಒಂದು ಸಂಚಿಕೆಯನ್ನ ಮುಗಿಸೋಣ ಅಂತ. ಅಪಾರ ಮಹಿಮಾ ದಯಾ ಸಾಗರ ಅನಾಥನಾಥ ಪರಮಾಪ್ತ ಬಂಧು ಸಾಯುಜ್ಯದಾಯಕ ಕೃಪಾಮೂರ್ತಿ ನಿಜ ತತ್ವ ಬೋಧಕ ಕಾರುಣ್ಯ ಸಿಂಧು ಪರಾತ್ಪರ ಪರಬ್ರಹ್ಮ ಭವರೋಗ ವೈದ್ಯ ಶ್ರೀಪಾದ ಶ್ರೀವಲ್ಲಭರಿಗೆ ನಮೋ ನಮಃ. ಶರಣಾಗುವೆ ಶರಣಾಗುವೆ ಸದ್ಗುರು ನರಸಿಂಹ ಸರಸ್ವತಿಯವರಿಗೆ ಶರಣಾಗುವೆ. ಜಯವೆನ್ನುವೆ ಜಯವೆನ್ನುವೆ ಶ್ರೀ ಸತ್ತುಪಾಸಿಯವರಿಗೆ ಜಯವೆನ್ನುವೆ ಜಯ ಜಯವೆನ್ನುವೆ. ಓಂ ಅಕಾಲ ಮೃತ್ಯು ಭಯದೂರ ದತ್ತದೇವಂ ಸರ್ವವ್ಯಾಧಿ ನಿವಾರಣಂ ಸರ್ವ ದುಃಖ ಪರಿಹಾರಕಂ ಗುರುನಾಮ ಸ್ಮರಣ ಮಾತ್ರಂ ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಪ್ತಂ ಸದ್ಗುರು ಪಾದೋದಕಂ ಸಕಲ ಪಾಪ ಭಸ್ಮೀಕೃತಂ ಗುರುವಾಕ್ಯ ಪಾಲನಂ ಶುಭಂ ಪಾವನಂ ಸಾಯುಜ್ಯದಾಯಕಂ ಶ್ರೀಪಾದವಲ್ಲಭಂ ನರಸಿಂಹ ಯತಿವರ್ಯಂ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಪರಮಪಾದಂ ಶ್ರೀ ಗುರುದೇವ ದತ್ತ
सच्चिदानन्दं श्री गुरुदेव ओम तत्सत् ओम तत्सत् ओम तत्सत् ओम शांति शांति शांति। परमहंस सद्गुरु श्री सत्पासी महाराज की जय। दयामयी समेत परमहंस सद्गुरु श्री सत्पासी महाराज की जय। जय जय गुरुदेव दत्त।